ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಮೋಸ್ಟ್ ಆಂಟಿಸಿಪೇಟೆಡ್ ಮ್ಯಾಚ್ ಅಮ್ಮ, ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚು. ಹೌದು, ಯಾಕೋ ಒಂದು ಸ್ವಲ್ಪ ಕ್ರೇಜು IPL ಕಮ್ಮಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಒಂದು ಮ್ಯಾಚ್ದು ಹೋಪ್ಫುಲಿ ಕ್ರೇಜು ಮೇಲ್ಗಡೆ ಪೀಕ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಹೇಗಿರುತ್ತೆ ಅಂತ. ಹೌದು, ನಿಜ ಒಂಥರ ಒಂದು ರೇಂಜಿಗೆ ಕಮ್ಮಿ ಆಗಿದೆ ಅಂತಲೇ ಅನ್ನಿಸ್ತಿದೆ. ಯಾಕಂದರೆ ಒಂಥರ ಅಂಥ ಆ್ಯಕ್ಟಿವಿಟೀಸ್ ಏನು IPL ಆಗ್ತಾ ಇಲ್ಲ. ಪ್ರತಿ ಸೀಸನ್ ಏನಾರ ಒಂದು ಅಜ್ಜಿ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಏನಾರ ಒಂದು ಇವೆಂಟು, ಒಂದು ಇನ್ಸಿಡೆಂಟು, ಏನಾರ ಒಂದು ಆಗೋದು, ಮಾತಾಡೋದಕ್ಕೆ ಏನಾರು ಸಿಗೋದು ಜನಕ್ಕೆ. ಬಟ್ ಈ ಸೀಸನು ಅಷ್ಟೇನಾಗಿ ಹೆವಿಯಾಗಿ ಸಿಗ್ತಾ ಇಲ್ಲ. ಪ್ರತಿಯೊಂದು ಮ್ಯಾಚ್ನೂ ಕೂಡ ಸಿಗ್ತಾ ಇಲ್ಲ. ಎಲ್ಲೋ ಯಾವುದೋ ಒಂದು ಮ್ಯಾಚಲ್ಲಿ ಸಿಗುತ್ತೆ ಇನ್ಸಿಡೆಂಟ್ಗಳಾಗುವಂಥದ್ದು. ಸೊ ಮಾತ್ರ ಚರ್ಚೆ ಆಗಬೇಕು, ಮೇಯ್ನು ಚರ್ಚೆನೇ ಆಗ್ತಾ ಇಲ್ಲ ಇಲ್ಲಿ. ಸೊ ಓಕೆ, ಇವತ್ತು ಅಲ್ ಕ್ಲಾಸಿಕೋ ಅಂತಲೇ ಮಾತಾಡ್ತೀವಿ. ಬ್ಯಾಟಲ್ ಆಫ್ ಅಲ್ ಕ್ಲಾಸಿಕೋ, CSK ವರ್ಸಸ್ MI ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ ಅವರು ಹೋಮ್ ಮೆನ್ಯೂಲ್ ಆಗ್ತಾ ಇರುವಂಥ ಮ್ಯಾಚು. ಸೊ ಹೋಗ್ಬಿಡೋಣ ಪ್ರಿವ್ಯೂಗೆ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಫಸ್ಟ್ ಆಫ್ ಆಲು. ಜೊತೆಗೆ ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ಬಿಡೋಣ. ನೆನ್ನೆ ಮ್ಯಾಚ್ನ ಸೋತಾದ ನಂತರ LSG ಅವರು ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿದ್ದಾರೆ. 7 ಮ್ಯಾಚಲ್ಲಿ 2 ಮ್ಯಾಚ್ ಆಫ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಡ್ತಲ್ಲಿ LSG ಅವ್ರದ್ದು. 2 ಮ್ಯಾಚ್ನ ಗೆದ್ದು 5 ಮ್ಯಾಚ್ನ ಸೋತಿದ್ದಾರೆ. ಉಣ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. KKR ಅವ್ರ ಥರನೇ. KKR ಅವ್ರು ರಿಕವರ್ ಆಗಿದ್ರು ಒಂದು ಮ್ಯಾಚ್ನ ಗೆದ್ದು. ಸೊ ಇವ್ರು ಸೀರೀಸ್ ಆಫ್ ಮ್ಯಾಚ್ ನಾಲ್ಕು ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಸೋತೋಗ್ಬಿಟ್ಟಿದ್ದಾರೆ. ಅಜೀಬ್ ಆಗ್ತಾಯಿದ್ದಾರೆ ಅಂತ ಹೇಳಬೇಕು. LSG ಅವರು ನೆನ್ನೆ ಗೆಲ್ಲೋವಂಥ ಮ್ಯಾಚ್ನ ಸೋತಿದ್ದಾರೆ. ಸೊ ಇಲ್ಲಿ ನೋಡಿ, ನೆನ್ನೆ ಮ್ಯಾಚ್ನ ಗೆಲ್ಲೋ ಮೂಲಕ RR ಅವರು RCB ಇಂತ ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ. ಇವಾಗ 5 ಮ್ಯಾಚ್ನ ಗೆಲ್ಲೋದ್ರ ಮೂಲಕ 10 ಪಾಯಿಂಟ್ಸ್ನ ತೊಗೊಂಡ್ಬಿಟ್ಟಿದ್ದಾರೆ. ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಪಂಜಾಬ್ ಕಿಂಗ್ಸ್ ಜೊತೆಗೆ RR 10 ಪಾಯಿಂಟು, ಅವ್ರು 11 ಪಾಯಿಂಟು, 10 ಪಾಯಿಂಟು. RCB ನೆಕ್ಸ್ಟ್ ಮ್ಯಾಚ್ನ ಗೆಲ್ಲೇಬೇಕಾಗಿದೆ. ಏನಾದ್ರು ಸೋತೋಗ್ಬಿಡ್ತು ಅಂದರೆ ಅಲ್ಲಿಂದ ಜಾರ್ಕೊಂಡು ಕೆಳಗಡೆ ಬಿಡುವಂಥ ಲಕ್ಷಣಗಳು ಎದ್ದು ಕಾಣಿಸ್ತಿದೆ. SRH ಬೇರೆ ಸಾಲಿಡಾಗಿ ಕಾಣಿಸ್ತಾ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಒಂದು ರೇಂಜಿಗೆ ಕಾಣಿಸ್ತಾ ಇದ್ದಾರೆ. ಬಟ್ SRH ಸ್ಟ್ರಾಂಗಾಗಿ ಕಾಣಿಸ್ತಾ ಇರೋದ್ರಿಂದ ಅವರು ಮೇಲ್ಗಡೆ ಏರ್ತಾರೆ. ಇನ್ ಕೇಸ್ RCB ಅವರು ಸೋಲ್ತಾ ಹೋಯ್ತು ಅಂತ ಅಂದಾಗ. ಸೊ ಕಾದ್ ನೋಡೋಣ ಏನಾಗುತ್ತೆ ರಿಸಲ್ಟ್ಸ್ ಅಂತ. ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋ CSK ವರ್ಸಸ್ ಮುಂಬೈ ಇಂಡಿಯನ್ಸ್ ಆಗಿರೋದ್ರಿಂದ ಇಲ್ಲಿ ನೋಡಿ 8th ವರ್ಸಸ್ 7th ಪೊಸಿಷನ್ ಆಡ್ತಾ ಇರೋದು ಇವತ್ತು. ಸೊ ಎರಡು ತಂಡಗಳನ್ನು ಕೂಡ ನೋಡಿ ವಿನ್ ಆಗ್ಬಿಟ್ಟು ಬರ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್. ಇವ್ರು ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು. ಮುಂಬೈ ಇಂಡಿಯನ್ಸ್ ಗೆದ್ದಿರೋ 2 ಮ್ಯಾಚ್ನು ಕೂಡ ಅದ್ದೂರಿಯಾಗಿ ಗೆದ್ದಿದ್ದಾರೆ. CSK ಅವರು ಪರವಾಗಿಲ್ಲ, ಹಂಗೆ ಗೆದ್ದಿದ್ದಾರೆ ಅಂತ ಅಂದ್ಕೊಳ್ಳಿ. 2 ಮ್ಯಾಚ್ ಅವರು ಕೂಡ ಗೆದ್ದಿದ್ದಾರೆ. ಸೊ ಲಾಸ್ಟ್ ಮ್ಯಾಚ್ ಆ್ಯಕ್ಚುಲಿ ಸೋತಿದ್ದಾರೆ CSK ಅವರು. 4 ಮ್ಯಾಚ್ನ ಸೋತಿದ್ದಾರೆ 2 ತಂಡಗಳನ್ನು ಕೂಡ. 2 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ 2 ತಂಡಗಳನ್ನು ಕೂಡ. ಒಂಥರ ಬ್ಯಾಟಲ್ ಈಕ್ವಲ್ ಆಗಿದೆ. ಬ್ಯಾಟಲ್ ಒಂಥರ 50-50 ಇದೆ ಅಂತ ಅಂದ್ಕೊಂಡ್ರು ಕೂಡ CSKಗೆ ಇಂಜುರಿ ಸಮಸ್ಯೆಗಳು ಹೆದೆದಿ ಕಾಣ್ತಾ ಇದೆ. ಇವತ್ತು MS ಧೋನಿ ಅವರು ರಿಟರ್ನ್ ಆಗುವಂಥ ಚಾನ್ಸಸ್ಸು ಆಲ್ಮೋಸ್ಟ್ 90% ಇದೆ ಗುರು. ವಿಕೆಟ್ ಕೀಪಿಂಗ್ನು ಕೂಡ ಮಾಡ್ತಾ ಇದ್ದಾರೆ. ನೆಟ್ಸಲ್ಲಿ ವಿಕೆಟ್ ಕೀಪಿಂಗ್ ಮಾಡಿರೋದು MS ಧೋನಿ ಫಾರ್ ದ ಫಸ್ಟ್ ಟೈಮ್ ನೋಡ್ಬಿಟ್ಟೆ ನಾನು. ಆದ್ದರಿಂದ ಇವರು ಖಂಡಿತ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಖಲೀಲ್ ಅಹ್ಮದ್ ರೂಲ್ಡ್ ಔಟ್ ಆಗಿರ್ಬೋದು, ಜೊತೆಗೆ ಆಯುಷ್ ಮಾತ್ರ ರೂಲ್ಡ್ ಔಟ್ ಆಗಿರೋದಾಗಿರ್ಬೋದು. ಸೊ ಇವರಿಗೆ ಒಂಥರ ಡಿಮೆರಿಟ್ ಆಗಿದೆ ಅಂತ ಹೇಳಬೇಕು. ಒಂಥರ ಕೆಳಗೆ ಬಿದ್ದಿದೆ CSK ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಖಲೀಲ್ ಅಹ್ಮದ್ ಅವರ ಆಬ್ಸೆನ್ಸಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಸೊ ಅವರಿತ್ತು ಅಂದರೆ ಆಡ್ತಿದ್ದ ರೀತಿನೇ ಬೇರೆ, ಆಯುಷ್ ಮಾತ್ರ ಆಡೋ ರೀತಿನೇ ಬೇರೆ. ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಕನ್ಸಿಸ್ಟೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆಯುಷ್ ಮಾತ್ರ ಅವರು. ಸೊ ಇಲ್ಲಿ ಯಾರ್ಯಾರಿಗಪ್ಪ ಅವಕಾಶ ಕೊಡ್ತಾರೆ ಇವಾಗ? ಅದೇ MS ಧೋನಿ ರಿಟರ್ನ್ ಆಗ್ತಿದ್ರಲ್ಲ, ಅವ್ರಿಗೆ ಅವಕಾಶ ಸಿಗುವಂಥ ಚಾನ್ಸ್ ಇದೆ. ಅಥವಾ ಕಾರ್ತಿಕ್ ಶರ್ಮಾ ಅವರು ಇವರಲ್ಲಿದ್ದಾರಲ್ಲ, ಇವರು ಉರ್ವಿಲ್ ಪಟೇಲು ಎಲ್ಲ ಇದ್ದಾರೆ. ಸೊ ಇನ್ನೂ ಸುಮಾರು ಜನ ಇದ್ದಾರೆ ಕ್ರಿಕೆಟರ್ಸ್. ಏನು ಆಡೋವಂಥವ್ರು ಏನು ಯಾರೂ ಇಲ್ಲ ಅಂತೇನಲ್ಲ. ಆಯುಷ್ ಮಾತ್ರ ಇಂಜುರಿ ಆಗೋಗ್ಬಿಡಿದೆ ಅನ್ನೋ ಮಾತ್ರಿಗೆ ಯಾರು ಅಲ್ಲಿ ಆಡೋವಂಥವ್ರು ಇಲ್ಲ ಅಂತಲ್ಲ, ಇದ್ದಾರೆ. ಬಟ್ ಆಯುಷ್ ಮಾತ್ರ ಥರ ಕನ್ಸಿಸ್ಟೆನ್ಸಿ ಬರಬೇಕಲ್ಲ. ಚೆನ್ನಾಗಿ ಆಡ್ತಿದ್ರು ಆಯುಷ್ ಮಾತ್ರ ಅವರು. ಪರವಾಗಿಲ್ಲ. ಸೊ CSK ಅವರು ಈ ಮ್ಯಾಚ್ನ ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ, ಮುಂಬೈ ಇಂಡಿಯನ್ಸ್ ಸೋಲೋದಕ್ಕೆ ನೋಡ್ತಾ ಇರ್ತಾರೆ. ಅಲ್ಲಿ ಕ್ಲಾಸಿಕೋ ಅಂತ ಬಂದಾಗ ಖಂಡಿತ ಇದು ಬ್ಯಾಟಲ್ ಹೆವಿಯಾಗಿ ಇದ್ದಿದ್ದೇನೆ. ಒಂಥರ ನಾವು ಗೆಲ್ಲಬೇಕು ಅಂತ ನೋಡ್ತಾ ಇರ್ತಾರೆ 2 ತಂಡಗಳನ್ನು ಕೂಡ. ಯಾಕಂದರೆ CSK ವರ್ಸಸ್ MI ಅನ್ನೋಂಥದ್ದು ಬ್ಯಾಟಲ್ ಆಫ್ 5 ಟ್ರೋಫೀಸ್ ಅಂತ ಬರುತ್ತೆ. ನಾವು 5 ಟ್ರೋಫಿ ಗೆದ್ದಿದ್ದೀವಿ, ನೀವು 5 ಟ್ರೋಫಿ ಗೆದ್ದಿದ್ದೀವಿ. ನಾವು ಮುಂದೆ ಹೋಗ್ತೀವ, ನೀವು ಮುಂದೆ ಹೋಗ್ತೀರಾ. ಅಂದರೆ ಈಕ್ವಲ್ ಮಾಡಿಬಿಟ್ಟಿದ್ರಲ್ಲ 5 ಟ್ರೋಫಿನ. ಆಲ್ ಟ್ರೋಫಿ ಯಾರು ಫಸ್ಟ್ ಗೆಲ್ತಾರೆ ಅನ್ನೋದನ್ನೇ ಇವಾಗ. ಅಂದರೆ ಈ ಟೂರ್ನಮೆಂಟಲ್ಲಿ ಗೆದ್ದುಬಿಡ್ತಾರೆ ಅಂತ ಹೇಳ್ತಿಲ್ಲ ನಾನು. ಮುಂಬೈ ಗೆದ್ದುಬಿಡ್ತಾರೆ, CSK ಗೆದ್ದುಬಿಡ್ತಾರೆ ಅಂತ. ಬಟ್ ಅವರಿಬ್ಬರ ಮಧ್ಯೆ ಬ್ಯಾಟಲ್ ಆ ಥರ ಇರುತ್ತೆ. 6 ಟ್ರೋಫಿ ಯಾರು ಬೇಗ ಗೆಲ್ತಾರೆ ಅನ್ನೋ ಥರ. ವಾಂಖೆಡೆ ಸ್ಟೇಡಿಯಮಲ್ಲಿ ನಡೀತಾ ಇರೋಂಥ ಮ್ಯಾಚು ಅಲ್ ಕ್ಲಾಸಿಕೋದು. ಈ ಸಲ 2 ಮ್ಯಾಚ್ ಇದೆ. ಎಲ್ಲ ಸಲ ಒಂದೊಂದು ಮ್ಯಾಚ್ ಇರ್ತಿತ್ತು. ಈಗ 2 ಮ್ಯಾಚ್ ಇದೆ. ಫಸ್ಟ್ ಮ್ಯಾಚ್ ಇದು. ನೆಕ್ಸ್ಟ್ ಮ್ಯಾಚ್ ಚೆಪ್ಪಕ್ಕಲ್ಲಿ ಕೂಡ ಮುಂಬೈ ಇಂಡಿಯನ್ಸ್ ಹೋಗ್ಬಿಟ್ಟು ಆಡಬೇಕು ಅವೇ ಮ್ಯಾಚ್ನ. ಸೊ ಇಲ್ಲಿನ ವಿಕೆಟ್ ಬಗ್ಗೆ ನಾವೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಆಲ್ಮೋಸ್ಟ್ ಒಂದು ರೇಂಜಿಗೆ ಚಿನ್ನಸ್ವಾಮಿ ಥರ ಬಿಹೇವ್ ಆಗುವಂಥ ವಿಕೆಟು, ಸಿಮಿಲರ್ ಡೈಮೆನ್ಷನ್ಸ್ ಅಂತಲೂ ಹೇಳಬೇಕು. ಚಿಕ್ಕ ಸ್ಟೇಡಿಯಂ ಆಗಿರೋದ ರನ್ ಹೊಳೆನ ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿದ್ದೀವಿ ಹೈ ಸ್ಕೋರಿಂಗ್ ಗೇಮ್ಸ್ಗಳನ್ನ ಸಿಕ್ಕಾಪಟ್ಟೆ. ಆ್ಯಂಡ್ ಚೇಂಜ್ ಮಾಡಬೇಕು ಅಂತ ಬಂದಾಗ ಸಿಕ್ಕಾಪಟ್ಟೆ ಇಲ್ಲಿ ಈಸಿ ಆಗುತ್ತೆ. ಟಾಸ್ ಗೆದ್ದವರು ಖಂಡಿತ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಬ್ಯಾಟಿಂಗ್ ಗೀಟಿಂಗ್ ಎಲ್ಲ ಸೀನೇ ಇಲ್ಲ ಇಲ್ಲಿ. ಡ್ಯೂ ಫ್ಯಾಕ್ಟ್ರು ಮುಖ್ಯವಾಗಿ ಎಫೆಕ್ಟ್ ಮಾಡ್ತದೆ. ಯಾಕೆಂತಂದರೆ ಬೀಚ್ ಪಕ್ಕದಲ್ಲಿರೋದ್ರಿಂದ ನೋಡಿದ್ದೀವಿ. ವಾಂಖೆಡೆಯಲ್ಲಿ ಸಿಕ್ಕಾಪಟ್ಟೆ ಡ್ಯೂ ಫ್ಯಾಕ್ಟ್ರು ಅಫೆಕ್ಟ್ ಮಾಡೋದನ್ನ ವಾಂಖೆಡೆಯಲ್ಲಿ ನೋಡಿದ್ದೀವಿ, ಚೇಪಕ್ಕಲ್ಲಿ ನೋಡಿದ್ದೀವಿ, ಅಹಮದಾಬಾದಲ್ಲಿ ನೋಡಿದ್ದೀವಿ. ಸೊ ಈ ಥರ ವೆನ್ಯೂಗಳಲ್ಲಿ ಖಂಡಿತ ಡ್ಯೂ ಫ್ಯಾಕ್ಟರ್ ಅಂತೂ 100% ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೇಕಾದ್ರೆ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಸೊ ಇಲ್ಲಿ ಆಗಿರುವಂಥ ಹೆಡ್ ಟು ಹೆಡ್ ಮ್ಯಾಚ್ ಅಂತ ಬಂದಾಗ 39 ಅಲ್ ಕ್ಲಾಸಿಕೋ ಹೆಡ್ ಟು ಹೆಡ್ ಆಗಿದೆ. ಅದರಲ್ಲಿ 18 ಮ್ಯಾಚ್ನ ಗೆದ್ದಿರೋದು CSK ಅವರು, 21 ಮ್ಯಾಚ್ನ ಗೆದ್ದಿರೋದು ಮುಂಬೈ ಇಂಡಿಯನ್ಸ್ ಅವರು. ಸೊ ನೋಡಿ ಈಕ್ವಲ್ ಆಗಿದೆ ಆಲ್ಮೋಸ್ಟ್ 21-18. ಇಟ್ ಇಸ್ ನಾಟ್ ಅ ಬಿಗ್ ಮ್ಯಾಟರ್. ಹೌದು, ಏನು ದೊಡ್ಡ ಡಿಫ್ರೆನ್ಸ್ ಏನಲ್ಲ ಅದು.
21-18 ಜಸ್ಟ್ 3 ಮ್ಯಾಚ್ಗಳ ಡಿಫ್ರೆನ್ಸ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಲಾಸ್ಟ್ 6 ಮ್ಯಾಚ್ ಅಂತ ಬಂದಾಗ CSK 5 ಗೆದ್ದವರು ಗುರು. ಹೌದು, ಟ್ರೋಫಿ ಗೆದ್ದಿಲ್ಲ ಅಷ್ಟೊಂದು CSK ಅವರು. ಲಾಸ್ಟ್ ಸೀಸನ್ ಅಷ್ಟೊಂದೇನು ಮಸ್ತಾಗಿ ಪರ್ಫಾರ್ಮ್ ಮಾಡಿಲ್ಲ, ಅದ್ರ ಲಾಸ್ಟ್ ಸೀಸನ್ ಕೂಡ ಅಷ್ಟೊಂದು ಮಸ್ತಾಗಿ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಆದರೂ ಕೂಡ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಅಂತ ಬಂದಾಗ ಎದ್ದು ನಿಂತ್ಕೊಂತಾರೆ CSK ಅವರು. 5 ಮ್ಯಾಚ್ನ ಗೆದ್ದಿದ್ದಾರೆ, ಮುಂಬೈ ಇಂಡಿಯನ್ಸ್ ಜಸ್ಟ್ 1 ಮ್ಯಾಚ್ನ ಗೆದ್ದಿದ್ದಾರೆ ಲಾಸ್ಟ್ 6 ಮ್ಯಾಚ್ ಅಂತ ಬಂದಾಗ. ಆ್ಯಂಡ್ ಅಟ್ ವಾಂಕಡೆ ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ ಅವರು ಲೀಡ್ನ ತೋರಿಸಿದ್ದಾರೆ. 7-5 ಇದೆ. 7 ಮ್ಯಾಚ್ನ ಮುಂಬೈ ಗೆದ್ರೆ, 5 ಮ್ಯಾಚ್ನ CSK ಅವ್ರಿಗೆ ಗೆದ್ರೆ. ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಆಬ್ವಿಯಸ್ಲಿ ಚೆಪಕಲ್ಲಿ ಇವತ್ತು ಡಾಮಿನೇಟ್ ಮಾಡಿರ್ತಾರೆ. ಚೆಪಕಲ್ಲಿ ಇವ್ರು ಚೆನ್ನಾಗಿರುತ್ತೆ ಸ್ಟ್ಯಾಟ್ಸು, ವಾಂಗಡಲ್ಲಿ ಇವ್ರದ್ದು ಚೆನ್ನಾಗಿರುತ್ತೆ ಸ್ಟ್ಯಾಟ್ಸು. ಸೊ ಹೆಡ್ ಟು ಹೆಡ್ ಅದು ಇದು ಎಲ್ಲ ಚೆನ್ನಾಗೇ ಇದೆ. ಬಟ್ ವಿನ್ನಿಂಗ್ ಪರ್ಸೆಂಟೇಜ್ ಪ್ರೆಡಿಕ್ಟರ್ ಅಂತ ಬಂದಾಗ 61% ವಿನ್ನಿಂಗ್ ಪಾಸಿಬಿಲಿಟಿ ಇದೆ ಮುಂಬೈ ಇಂಡಿಯನ್ಸ್ಗೆ ಅಂತ ತೋರಿಸ್ತಾ ಇದೆ. CSKಗೆ 38.8% ಪಾಸಿಬಿಲಿಟಿ ಇದೆ ಅಂತ ತೋರಿಸ್ತಾ ಇದೆ. ಯಾಕಂದರೆ ರೀಸೆಂಟಾಗಿ ಆಗಿರುವಂಥ ಇಂಜುರೀಸು, ಮುಂಬೈ ಇಂಡಿಯನ್ಸ್ ಬೇರೆ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಗೆದ್ದಿದ್ದಾರೆ, ಇವ್ರು ಬೇರೆ ಲಾಸ್ಟ್ ಮ್ಯಾಚು ಸಖತ್ತಾಗಿ ಸೋತಿದ್ದಾರೆ CSK ಅವರು. ಸೊ ಇದೆಲ್ಲ ನೋಡ್ತು ಅಂತ ಅಂದಾಗ ಖಂಡಿತ ಮುಂಬೈ ಇಂಡಿಯನ್ಸ್ ಕಡೆ ಒಲವಂತೂ ಹೋಗುತ್ತೆ. ಮುಂಬೈ ಇಂಡಿಯನ್ಸ್ ಅವರ ಹೋಮ್ ಗ್ರೌಂಡ್ ಬೇರೆ ಆಗಿರೋದ್ರಿಂದ, ಅವ್ರು ಡಾಮಿನೇಟ್ ಬೇರೆ ಮಾಡಿರೋದ್ರಿಂದ ಖಂಡಿತ ಮುಂಬೈ ಇಂಡಿಯನ್ಸು ಗೆಲ್ತಾರೆ ಅಂತ ನಾವಿಲ್ಲಿ ಖಂಡಿತವಾಗಿ ಹೇಳ್ಬೋದು. ಹೌದು, ವಿಲ್ ಜಾಕ್ಸ್ ಬೇರೆ ಎಂಟ್ರಿ ಕೊಟ್ಟಿದ್ದಾರೆ ಸ್ಕ್ವಾಡ್ಗೆ ಅಂತ ಕೇಳ್ಬಿಟ್ವಿ. ಅವ್ರು ಏನಾದರೂ ಆಡ್ತಾರಾ ಅಂತ ಒಂದು ಕ್ವೆಶನು. ರೋಹಿತ್ ಶರ್ಮಾ ಅವ್ರು ರಿಟರ್ನ್ ಆಗ್ತಾರಾ ಅನ್ನೋದು ಕೂಡ ಒಂದು ಕ್ವೆಶನು. ರಿಟರ್ನ್ ಆಗುವಂಥ ಚಾನ್ಸ್ ಇದೆ. ಆ್ಯಕ್ಚುಲಿ 2 ಮ್ಯಾಚ್ ಮಿಸ್ ಮಾಡಿಕೊಂಡ್ರು, ಲಾಸ್ಟ್ ಮ್ಯಾಚ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ. ರೋಹಿತ್ ಶರ್ಮಾ ಕೂಡ ಎಂಟ್ರಿ ಕೊಡ್ತಾರೆ, MS ಧೋನಿ ಕೂಡ ಎಂಟ್ರಿ ಕೊಡ್ತಾರೆ ಅಂತ ಅಂದರೆ ಸೈಕ್ ಆಗಿರುತ್ತೆ ಈ ಒಂದು ಬ್ಯಾಟಲ್ಲು. ನನ್ನ ಪ್ರಕಾರ ಇವತ್ತು ಮುಂಬೈ ಇಂಡಿಯನ್ಸ್ ಡಾಮಿನೇಟ್ ಮಾಡಿಬಿಟ್ಟು ಗೆಲ್ತಾರೆ CSK ಅಗೇನ್ಸ್ಟ್ ಅಂತ ಅನ್ನಿಸ್ತಿದೆ. ಯಾಕಂದರೆ CSK ಸ್ವಲ್ಪ ವೀಕ್ ಲಿಂಕ್ ಆಗಿ ಕಾಣಿಸ್ತಿದೆ ನನಗೆ. ಋತುರಾಜ್ ಗಾಯಕ್ವಾಡ್ ಅವರ ಫಾರ್ಮ್ ಆಗಿರ್ಬೋದು, ಆಯುಷ್ ಮಾತ್ರ ಅವರ ಆಬ್ಸೆನ್ಸ್ ಆಗಿರ್ಬೋದು, ಖಲೀಲ್ ಅಹ್ಮದ್ ಅವರ ಆಬ್ಸೆನ್ಸ್ ಆಗಿರ್ಬೋದು, MS ಧೋನಿ ಎಂಟ್ರಿ ಕೊಟ್ಟರು ಸಹ ನನಗೆ ಸ್ವಲ್ಪ ಮಟ್ಟಿಗೆ ಮುಂಬೈ ಇಂಡಿಯನ್ಸ್ಗೆ ಕಂಪೇರ್ ಮಾಡ್ತು ಅಂದರೆ ವೀಕಾಗಿ ಕಾಣಿಸ್ತಿದೆ. ನೋಡೋಲ್ಲಪ್ಪ, ತಿಲಕ್ ವರ್ಮಾ ಲಾಸ್ಟ್ ಮ್ಯಾಚ್ ಯಾವ ಥರ ಅಬ್ಬರಿಸಿ ಬೊಬ್ಬಿರಿದ್ರು ಅಂತ. ಅಂದರೆ ಈ ಮ್ಯಾಚ್ ಅದೇ ಥರ ಆಗ್ಬಿಡ್ತದೆ ಅಂತ ಹೇಳ್ತಾ ಇಲ್ಲ ನಾನು, ತಿಲಕ್ ವರ್ಮಾ ಅವ್ರು ಸೆಂಚುರಿ ಹೊಡೆದ್ಬಿಡ್ತಾರೆ ಅಂತ. ಬಟ್ ಕಂಫರ್ಟಬಲ್ ಆಗಿ ಕಾಣಿಸಿದ್ರೆ ಮುಂಬೈ ಇಂಡಿಯನ್ಸ್ ಅವರು. ಅವ್ರ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದರೆ ಕ್ವಿಂಟನ್ ಡಿಕಾಕ್ ಸೆಂಚುರಿ ಹೇಳ್ಸಿದ್ದಾರೆ, ತಿಲಕ್ ವರ್ಮಾ ಸೆಂಚುರಿ ಹೇಳ್ಸಿದ್ದಾರೆ. ಹೌದು, ಈ ಕಡೆ ಸಂಜು ಸ್ಯಾಮ್ಸನ್ ಸೆಂಚುರಿ ಹೇಳ್ಸಿದ್ದಾರೆ. ಬಟ್ ಫಾರ್ಮ್ ಅನ್ನೋದು ಸಂಜು ಸ್ಯಾಮ್ಸನ್ ಅನ್ನೋದು ಮೇಲೆ ಕೆಳಗೆ ಇದೆ. ಹೊಡಿತಾರೆ, ಇಲ್ಲಾಂದರೆ ಬೇಗ ಔಟ್ ಆಗ್ತಾರೆ. ಸೊ ಈ ಥರ ಕಾಣಿಸ್ತಾ ಇದೆ. ಸೂರ್ಯಕುಮಾರ್ ಯಾದವ್ ಫಾರ್ಮಲ್ಲ. ಸೂರ್ಯನ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಕನ್ಸರ್ನ್ ಆಗೋಗ್ಬಿಡುತ್ತೆ ಮುಂಬೈ ಇಂಡಿಯನ್ಸ್ಗೆ. ಅಣ್ಣ ಯಾವಾಗ ರನ್ ಹೊಡಿತೀಯ ನೀನು ಸೂರ್ಯ ಅಣ್ಣ ಅಂತ ಕೇಳ್ತಾ ಇರ್ತಾರೆ, ಎಲ್ಲ ಫ್ಯಾನ್ಸೇ ಕೇಳ್ತಾ ಇರ್ತಾರೆ ಮುಂಬೈ ಇಂಡಿಯನ್ಸ್ ಅವರು ಮ್ಯಾನೇಜ್ಮೆಂಟ್ಗಳನ್ನು. ನಾವೇ ಕೇಳ್ತಿದ್ವಿ, ಸೂರ್ಯ ಅಣ್ಣ ಯಾವಾಗ ಬರ್ತೀನಿ ಬ್ಯಾಟಿಂದ ರನ್ಸು, ಏನು ಆಡ್ತಾ ಇದೆಯಾ ಗುರು ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ರೋಹಿತ್ ಫಾರ್ಮಿಗೆ ಬಂದ್ಬಿಟ್ಟು ರೋಹಿತ್ ಫಾರ್ಮಲ್ಲೇ ಇದ್ದಾರೆ, ಬಟ್ ಮ್ಯಾಚ್ಗಳು ಆಡಿಲ್ಲ ಅಷ್ಟೇ. ಈ ಕಡೆ ಸೂರ್ಯ ಫಾರ್ಮಿಗೆ ಬಂದು ಅಂತಂದರೆ ಮುಂಬೈ ಇಂಡಿಯನ್ಸ್ ಅವ್ರನ್ನ ಹಿಡಿಯೋ ಅಂಥ ಕಲಿಗಳು ಯಾರೂ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಟೂರ್ನಮೆಂಟಲ್ಲಿ ಸಖತ್ತಾಗಿದೆ ಮುಂಬೈ ಇಂಡಿಯನ್ಸ್ ಅವರ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂತ ಅಂದಾಗ. ಆನ್ ಪೇಪರ್ ಸಖತ್ತಾಗಿದೆ, ಅದಕ್ಕೋಸ್ಕರ ಅವ್ರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಖಂಡಿತವಾಗಿ ಹೇಳ್ಬಿಟ್ಟಿದ್ದೆ ನಾನು. ಅಂದರೆ ಟೂರ್ನಮೆಂಟ್ ಸ್ಟಾರ್ಟ್ ಆಗಿ ನಾನು ಮುಂಚೆನೇ ಹೇಳ್ಬಿಟ್ಟಿದೆ. ಬಟ್ ಅದೇ ಒಂದು 4 ಮ್ಯಾಚು ಅವ್ರಿಗೆ ಪಾಪ ಆಫ್ ಡೇಗಳಾಗೋಗ್ಬಿಟ್ಟು ಇವಾಗ ಮತ್ತೆ ಗೆಲುವಿನ ಟ್ರ್ಯಾಕಿಗೆ ರಿಟರ್ನ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಲಾಸ್ಟ್ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಹೇಳಿದ್ರು, ಎಲ್ಲ ಇನ್ನು ಮುಂದೆ ಇದೆ ತಗೊಳ್ಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಏನು ಮಾಡ್ತಾರೆ ಅಂತ ನೋಡೋಣ. ಹೌದು, ಬೌಲಿಂಗ್ ಚೇಂಜಸ್ ಎಲ್ಲ ಸಖತ್ತಾಗಿನೇ ಮಾಡ್ಕೊಂಬಂದಿರು. ಲಾಸ್ಟ್ ಮ್ಯಾಚ್ 4 ಚೇಂಜಸ್ನ ಮಾಡ್ಕೊಂಬಂದಿದ್ರು, ಅದೆಲ್ಲ ವರ್ಕೌಟ್ ಆಗಿದೆ ಅವ್ರಿಗೆ. ಅಶ್ವಾನಿ ಕುಮಾರ್ ಆಗಿರ್ಬೋದು ಸಖತ್ತಾಗಿ ವಿಕೆಟ್ಸ್ಗಳನ್ನ ಎತ್ತಿದ್ರು. ಸೊ ನೋಡೋಣ ಏನಾಗುತ್ತೆ ಈ ಮ್ಯಾಚು ಅಂತ. ನನ್ನ ಪ್ರಕಾರ ಮುಂಬೈ